ಇದು ನಮ್ಗೀಗ ಕುಡಿಲಿಕ್ಕೆ ಒಂದು ಮುನ್ಸಿಪಾಲಿಟಿಯ ವ್ಯವಸ್ಥೆ ಇದೆ, ಆದ್ರಿಂದ ನಾವು ಬಚಾವ್, ಇಲ್ಲದಿದ್ರೆ ಏನು ಇಲ್ಲ. ಇಲ್ಲಿ 2 ದಿವಸ ನೀರು ಬಂದಿಲ್ಲ ಅಂದರೆ ಇಲ್ಲಿ ಇಲ್ಲ, ನಾವು ಹಣ ಕೊಟ್ಟೆ ನೀರು ತರಿಸ್ಬೇಕು. ಇಲ್ಲಿಂದ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಬಾಗಿ ನೀರು. ಅಲ್ಲ ಬೇರೆ ಎಲ್ಲ ನಮ್ಗೆ ಬಿಡೋಂಗಿಲ್ಲ ಎಲ್ಲ ಗೆಲುವು ಮಾಡಿ ಚೇಂಜ್ ಮಾಡಬೇಕು. ಯು ಆರ್ ಸೇಯಿಂಗ್ ಹೆಲ್ಪ್ಲೆಸ್. ನೀವೇನು ಮಾಡ್ತೀರಿ? ಇದ್ದೀರಾ ನೀವು? ಹೋಗೋರು ಬಿಡಪ್ಪ, ಹೋಗೋರು ಬಿಡಪ್ಪ. ಲೆಟ್ ದೆಮ್ ಗೋ. ಪೆಂಡಿಂಗ್ ಇದೆ. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸ್ ಹೋಗಿದ್ದೀವಿ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಪ್ರೈವೇಟ್ ಇವಂದು ಒಂದು 30-40 ಡಾಕ್ಯುಮೆಂಟು ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಕೇಳಿದ್ದೀನಿ. ಅದು ಹೆಂಗೆ ಎತ್ಕೊಂಬಂದ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಅದನ್ನು ಹೇಳಿದ್ದೀನಿ ನಾನು. ಇವಾಗ 7 ವರ್ಷ ಆಗಿದ್ದು ಇನ್ನೂ ಅವ್ರು ಹೇಳಿಲ್ಲ, ಸರ್ವೆ ಮಾಡೋಕ್ಕಾಗಿಲ್ಲ. ಅವ್ನಿಗೆ ಕತೆ ಹೇಳ್ತಾ ಇದ್ದಾನೆ ಅವನು. ಅಟೆಂಡೆನ್ಸ್ ಲಿಸ್ಟ್ ಸರಿ ಮಾಡಿಲ್ಲ, ಕ್ಯಾಶ್ ಲಿಸ್ಟ್ ಸರಿ ಇಲ್ಲ, ಅಲ್ಲೊಂದಿದೆ ಇಲ್ಲೊಂದಿದೆ, ಮೂಮೆಂಟ್ ಲಿಸ್ಟ್ ಇಲ್ಲ. 10:15 ಹೋಗ್ತಾರೆ, 10 ಗಂಟೆಗೆ ಬರ್ತಾರೆ. ಅದು ಮೂಮೆಂಟ್ ಲಿಸ್ಟ್ ಬರೆಯೋದವರು. 10:15 ಹೋಗೋದು, 10 ಗಂಟೆಗೆ ಬರೋದು. ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ತಾಲೂಕು ಆಫೀಸಲ್ಲಿ ಬುಕ್ಕು ನಾವು ಅಟೆಂಡೆನ್ಸ್ ಹಿಸ್ಟರು, ಕ್ಯಾಶ್ ಹಿಸ್ಟರು ಮತ್ತು ಮೂಮೆಂಟ್ ಹಿಸ್ಟರ್ ಚೆಕ್ ಮಾಡ್ಕೋದ್ರೆ ಅದ್ರ ಬದಲು ಏನು ಫಂಡ್, ಅದು ಚಿಟ್ ಫಂಡು ಒಂದು ಬುಕ್ ಲಿಸ್ಟ್ ಮೇಂಟೈನ್ ಮಾಡಿದ್ದಾರೆ. ಇವರು ಪಬ್ಲಿಕ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಚಿಟ್ ಫಂಡ್ ವ್ಯವಹಾರ ಮಾಡ್ತಾರೆ ಗೊತ್ತಿಲ್ಲ. ಆ ಚಿಟ್ ಫಂಡ್ ಮಾಡಬೇಕು ಅಂದರೆ ನಾವು ಟು ಟೇಕ್ ಪರ್ಮಿಷನ್ ಚಿಟ್ ಫಂಡ್ ಆ್ಯಕ್ಟ್. ಗೌರ್ಮೆಂಟ್ ಆಫೀಸಲ್ಲಿ ಚಿಟ್ ಫಂಡ್ ಮಾಡೋದು ಅರ್ಥ ಇಲ್ಲ. ಅವ್ರು ಪ್ರೈವೇಟ್ ಏನು ಮಾಡಕ್ಕೆ ಗೊತ್ತಿಲ್ಲ, ಅದು ಅಫಿಷಿಯಲ್ ಒಳಗಡೆ. ಆಮೇಲೆ ಸುಮಾರು ಆಫೀಸಲ್ಲಿ ಎಲ್ಲ ಆಫೀಸರ್ಸು ಜೀನ್ಸ್ ಪ್ಯಾಂಟಲ್ಲಿ ಬಂದಿದ್ದಾರೆ. ಗೌರ್ಮೆಂಟು ಸರ್ಕ್ಯುಲರ್ ಇದೆ, ಕೋಡ್ ಹೆಂಗಿರಬೇಕು ಅಂತ. ಜೀನ್ಸ್ ಪ್ಯಾಂಟ್ ಆರಾಮಾಗಿ ಬರ್ತಾರೆ, ಅವ್ರು ಏನು ಇದೇ ಇಲ್ಲ. ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಬ್ಬರು ಆ ಥರ ಡಾಕ್ಯುಮೆಂಟ್ಸು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅವ್ರಿಗೇನು ಲೆಕ್ಕಕ್ಕೆ ಇಲ್ಲ, ಯಾರಿಗೂ ಭಯ ಭಕ್ತಿ ಏನೂ ಇಲ್ಲ. ನಿಜವಾಗ್ಲೂ ನೋವಾಗುತ್ತೆ. ಅದು ನೆನ್ನೆ ನಮ್ಮ DC ಅವರಲ್ಲಿ ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗ ಪೆಂಡಿಂಗ್ ಮ್ಯಾಟರ್ಸು ನಾವೆಲ್ಲ ಭಾರಿ ಬುದ್ಧಿವಂತರು ಇಲ್ಲಿ, ಲಿಟ್ರೇಟ್ ಅಂದರೆ ವಿದ್ಯಾವಂತರು ಜಾಸ್ತಿ ಇದರಲ್ಲಿದ್ದರು. ಇಲ್ಲಿ ನಮ್ಮಲ್ಲಿ ಮಂಕುತಿಮ್ಮ ಕಗ್ಗಾಂ ನೀವೆಲ್ಲ ಕೇಳಿರ್ತೀರಿ, DV ಗುಂಡಪ್ಪನವರು. ವಿದ್ಯಾವಂತ ಮೋಸ್ಗಾರದ ದೇಶ ಹಾಳಾಗಿ ಹೋಗ್ತಾ ಇದೆ ಅಂತ ಇಲ್ಲಿ ಎಕ್ಸಾಂಪಲ್ ಇದೆ, ನನಗೆ ಗೊತ್ತಾಗ್ತಾ ಇದೆ. ನೆನ್ನೆ ನಾನು ಮಾಡಿದೆ 100 ಕೇಸ್ ಮುಗಿದೋಗುತ್ತೆ ಅಂತ ಬಂದೆ, 150 ಕೇಸ್ ತೊಗೊಂಡು ಏನು ಹೇಳಿದ್ರು ಅವ್ರು ಆನ್ಸರ್ ಮಾಡೋ ಸುಮ್ಮನೆ ನಿಂತಿರ್ತಾರೆ. ಮೂಡ್ ಸ್ಪೆಕ್ಟೇಟರ್, ನೀವೇನಾದರೂ ಕೇಳ್ಕೊಳ್ಳಿ, ಸುಮ್ಮನೆ ಇರ್ತಾರೆ. ಅಂದರೆ ಸೈಲೆನ್ಸ್ ಇಸ್ ಆನ್ಸರ್ ಅಂತ ಅವ್ರ ಲೆಕ್ಕಾಚಾರ. ಬರೀ 60 ಕೇಸ್ ಆಯ್ತು, 61 ಕೇಸ್ ಆಯ್ತು ನೆನ್ನೆ. ಅದು ನೋಡಿದ್ರೆ ಇಲ್ಲಿ ಬೇರೆ ಡಿಸ್ಟ್ರಿಕ್ಟ್ ಕಂಪೇರ್ ಮಾಡಿದ್ರೆ ನಾನು ನೋವಿನಿಂದ ಹೇಳ್ತೀನಿ, ವಿದ್ಯಾವಂತರಿದ್ದಾರೆ ಆದರೆ ಭಾರಿ ಮೋಸಗಾರರಿದ್ದಾರೆ. ಯಾಮಾರಿಸ್ತಾರೆ, ನಮಗೆ ಯಾಮಾರಿಸ್ತಾರೆ, ಸುಳ್ಳು ಹೇಳ್ತಾರೆ. ಇವಾಗ ಯಾರೋ ಒಬ್ಳು 7,000 ಅಂತ ನಾನು ತಂಗಿದ್ದೆ ಅಂತ ಹೇಳ್ತಾಳೆ. ಅಲ್ಲಿ ನೋಡಿದ್ರೆ 700 ರೂಪಾಯಿ ಇದೆ. ಏನಮ್ಮ ಅಂದರೆ, ಸರ್ ನಾನು ತಂಗಿ ಕೊಟ್ಟೆ ಅಂತ. ತಂಗಿಗೆ ಫೋನ್ ಮಾಡಿದ್ರೆ ನಮ್ಮ ಮನೆಯಲ್ಲೇ ಕೊಟ್ಟದೆ, ಇವಳು ಬಂದು ಆಫೀಸ್ ತೊಗೊಂಡು ಹೋದ್ಲು, ಸುಳ್ಳು ಹೇಳ್ತಾಳೆ. ಎಂತ ಮಾಡ್ಬೇಕು ನಾವು? ಈ ಥರ ನಡೀತಾ ಇದೆ. ಇದು ಕೇಸು ಇವಾಗ ಯಾವ್ಯಾವುದು ನಿಮ್ಮ ಆಫೀಸ್ ರಿಜಿಸ್ಟರ್ ನಾನು ಬಂದಿದ್ದೀನೋ ಎಲ್ಲ ಸುಳ್ಳು ನಾನು ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಐ ವಿಲ್ ನಾಟ್ ಟಾಲರೇಟ್ ಸಚ್ ಥಿಂಗ್ಸ್ ಇನ್ ದ ಪಬ್ಲಿಕ್ ಆಫೀಸಸ್. ಇವ್ರೊಂಥರ ಭಯ ಭಕ್ತಿ ಇಲ್ಲ. ಪಬ್ಲಿಕ್ ಆಫೀಸು ಅಂದರೆ ಅಲ್ಲಿ ಗೌರ್ಮೆಂಟ್ ಕೆಲಸ, ಲೈಸೆನ್ಸ್ ಫಾರ್ ಕರಪ್ಷನ್ ಅನ್ನೋ ಮಟ್ಟದಲ್ಲಿದ್ದಾರೆ ನಿಮ್ಮವರು. ಥ್ಯಾಂಕ್ ಯು. ಭಾರಿ ನೋವಾಗಿದೆ ನನಗೆ. ನಿಮ್ಮ STFಗೆ ಹೋಗಿದ್ದೀವಿ ಅಲ್ಲಿ ಬೆಳಗ್ಗೆ ನಾವು. ಅದು ಗಲೀಜು ನೀರು ಹೆಂಗೆ ಹೋಗ್ತಾ ಇದೆ ಅಂದರೆ ಸಮುದ್ರಕ್ಕೆ ಹೋಗ್ತಾ ಇದೆ. ಅಲ್ಲಿಂದ ನೋಡ್ಕೊಂಡು ಬಂದಿವಿ ಸಮುದ್ರಕ್ಕೆ ಹೆಂಗೆ ಕನೆಕ್ಷನ್ ಆಗ್ತಾ ಇದೆ ಅಂತೆ. ಅಲ್ಲಿ ಬಂದರು ಹಿಂದ್ಗಡೆ ಬುಷಸ್ ಬಂದಿದೆ, ಯಾರೋ ಕ್ಲೀನ್ ಮಾಡ್ತಾ ಇಲ್ಲ. ಆ STFದು ನಿಮ್ಮ ಬಂದರದು ನಾನು ಕೇಸ್ ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಏನೇನೂ ಇಲ್ಲ, ಅದು ಗಲೀಜು ನೀರು ಮಾಡಿ ನಮ್ಮ ಉಡುಪಿ ಜನಕ್ಕೆ ಕೊಟ್ಟು ಅದು ಸಮುದ್ರಕ್ಕೆ ಹೋಗಿ ನಾವು ಬೆಂಗಳೂರು ಜನ ತಿಂತಾ ಇದ್ದೀವಿ ಮೀನನ್ನು. ಇವಾಗ ಅಲ್ಲಿ ಬ್ರೀಡಿಂಗ್ ಸತ್ತೋಗಿದೆ. ಇದೆಲ್ಲ ಕೆಮಿಕಲ್ಸ್ ಹೋಗಿ ಬ್ರೀಡಿಂಗ್ ಇರುವಂಥ ಸಮುದ್ರದಲ್ಲಿ. ಅದಾಯ್ತು. ಅದಾದ್ಮೇಲೆ ನಿಮ್ಮ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ನಿಮ್ಮ ಬಸ್ ಸ್ಟ್ಯಾಂಡಲ್ಲಿ ಅವನು ಡ್ರಮ್ಗಳು ಇಟ್ಬಿಟ್ಟಾನೆ, ಓಪನ್ ಡ್ರಮ್ಮು. ಗಲೀಜು ಗಲೀಜಲ್ಲ. ಅದಕ್ಕೆ ಇವತ್ತು ಅದೆಲ್ಲ ಕ್ಲೀನ್ ಮಾಡಿ ಅದು ಸಪ್ರೇಟು ಓಪನ್ ಆಗಿ ಹಂಗೆ ಒಳಗೆ ಮುಚ್ಕೊಳುತ್ತೆ. ಆ ಥರ ಆ ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಹೋಟ್ಲಲ್ಲಿ ಬೋರ್ಡ್ ಹಾಕಿಲ್ಲ ಅವನು, ರೇಟು ಬೋರ್ಡ್ ಹಾಕಿಲ್ಲ, ಅದೆಲ್ಲ ಹಾಕ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಅದಾದ್ಮೇಲೆ ಇವಾಗ ನಾವು ತಾಲೂಕು ಆಫೀಸ್ ಬಂದಿದ್ದೀವಿ.